ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ತುಂಬ ಜನ ಫಂಕ್ಷನ್ ವೀಡಿಯೋ ಬೇಗ ಹಾಕಿ ಅಂತ ನನಗೆ ಕಮೆಂಟ್ಸ್ ಮಾಡ್ತಿದ್ರ. ಅದರಲ್ಲೂ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಇದು ಬರ್ತಿದೆ ಆ್ಯಂಡ್ ಸುಮಾರು ಜನ ವೆಯ್ಟ್ ಕೂಡ ಮಾಡ್ತಿದ್ದೀರ ಅಂತಲೂ ಗೊತ್ತು. ಸೊ ಅದು ಫ್ಲೋ ಆಗಿ ಬಂದ್ರೇ ಅಲ್ವಾ ನಿಮಗೆ ಎಲ್ಲನೂ ಡೀಟೇಲ್ಡಾಗಿ ಅರ್ಥ ಆಗುತ್ತೆ. ಇಲ್ಲ ಫಂಕ್ಷನ್ ಮೊದಲು ಹಾಕ್ಬಿಟ್ರೆ ಎಲ್ಲ ಅರ್ಧಂಬರ್ಧ ಆಗಿಬಿಡುತ್ತೆ. ಇನ್ನು ಇವತ್ತು ವೆನ್ಸ್ಡೇ, ಇನ್ನು ಥರ್ಸ್ಡೇ ಫ್ರೈಡೇನೇ ಇನ್ನು ಫಂಕ್ಷನ್ ಇರೋದು. ಇನ್ನು ಒಂದೇ ದಿನ, ಇನ್ನು ವೆನ್ಸ್ಡೇ ಇವತ್ತು ನಾಳೆ 2 ದಿನವೇ ನಮಗೆ ಟೈಮ್ ಇರೋದು. ಇನ್ನು ಇವತ್ತು ನಾನು ಆಫೀಸ್ಗೆ ಹೋಗ್ತೀನಿ. ಇವತ್ತು ಬಳಿಪಾಡ್ಯಮಿ. ಆ್ಯಕ್ಚುಲಿ ಫಂಕ್ಷನ್ ಇಲ್ಲ ಅಂದರೆ ಇವತ್ತು ರಜಾ ಇರ್ತಾಯಿತ್ತು, ತೊಗೋತಿದ್ದೆ. ಬಟ್ 3 ದಿನ ತೊಗೋಬೇಕು ಅಂತ ನಾನು ತೊಗೊಳ್ಲಿಲ್ಲ. ಅದನ್ನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ. ಇನ್ನು ಅಮ್ಮ ಒಂದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಏನೋ ಚಟ್ನಿ ಪುಡಿ ಮಾಡಬೇಕು ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ರು. ಅಮ್ಮ ಚಟ್ನಿ ಪುಡಿ ಚೆನ್ನಾಗಿ ಮಾಡ್ತಾರೆ ಉಪ್ಮಾಗೆಲ್ಲ. ಸೊ ಬೆಳಗ್ಗೆ ಉಪ್ಮಾ, ಕೇಸರಿಬಾತು, ಇಡ್ಲಿ, ವಡೆ ಮಾಡಿಸ್ತಾಯಿದ್ದೀವಿ. ಅದಕ್ಕೆ ಚಟ್ನಿ ಪುಡಿ ಇರಬೇಕು ಅಂತ ಅಮ್ಮ ಬೆಳ್ಳುಳ್ಳಿ ಎಲ್ಲ ಸುಳ್ಕೊಂಡು ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಜೊತೆಗೆ ಎಣ್ಣೆ ಪೌಡರ್ ಎಲ್ಲ ಹಚ್ಕೊಂಡಿದ್ದಾರೆ. ಎಣ್ಣೆ ಪೌಡರ್ ಆದಮೇಲೆ ಇಂಡಿಗೋ ಪೌಡರ್ ಹಚ್ಕೊತಾರೆ, ಸ್ವಲ್ಪ ಬ್ಲ್ಯಾಕ್ ಆಗಲಿ ಕೂದಲಂತ. ಅಲ್ಲಲ್ಲಿ ಬಿಳಿ ಕೂದಲಿದೆ, ಫುಲ್ ಇಲ್ಲ. ಮೊದಲೆಲ್ಲ ಡೈ ಎಲ್ಲ ಹಾಕ್ಕೊಳ್ತಾಯಿದ್ರು, ಅದು ತುಂಬ ಡೇಂಜರ್ ಅಲ್ವಾ. ಆಮೇಲೆ ರ್ಯಾಷಸ್ ಎಲ್ಲ ಆಗ್ತಾಯಿತ್ತು, ಅಲರ್ಜಿ ಆಗ್ತಾಯಿತ್ತು. ಸೊ ಇದೆಲ್ಲ ಒಂದು ಸ್ವಲ್ಪ ಯಾವುದೂ ಪ್ಯೂರ್ ಎಲ್ಲ ಬರೋವು, ಬಟ್ ಇರೋ ಮಟ್ಟಿಗೆ ಈ ಥರ ಹೆನ್ನ ಪೌಡರ್, ಇಂಡಿಗೋ ಪೌಡರ್ ಒಂಚೂರು ನೋಡಿಕೊಂಡು ಆರ್ಗ್ಯಾನಿಕ್ ಆಗಿರೋದು ನೋಡಿಕೊಂಡು ಮಾಡಿಕೊಂಡ್ರೆ ಆಯಿತು. ಇಷ್ಟೊಂದು ಸಿಗುತ್ತೆ ನಿಮಗೆ. ಇಂಗ್ರೀಡಿಯೆಂಟ್ಸ್ ಎಲ್ಲ ಓದ್ಬಿಟ್ಟು ತೊಗೊಳ್ಳಿ. ಇನ್ನು ನಾನು ಇವತ್ತು ಬೆಳಗ್ಗೆ ಬೇಗ ತಿಂಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ಆಫೀಸ್ಗೆ ಹೋಗ್ಬಿಟ್ಟು ಬಂದರೆ ಇನ್ನು ನೆಕ್ಸ್ಟ್ ಮಂಡೇವರೆಗೂ ನನಗೆ ಆಫೀಸ್ ಇರಲ್ಲ. 4 ದಿನ ಏನಿದೆ ಪೂರ್ತಿ ಕೆಲಸ ಇರುತ್ತೆ. ಇನ್ನು ಬೆಳಗ್ಗೆನೇ ಫಟಾಫಟ್ ಅಂತ ತಿಂಡಿ ಎಲ್ಲ ಮಾಡಿಕೊಂಡು ಸಾಂಬಾರ್ಗೂ ಎಲ್ಲ ನಾನು ಕಟ್ ಮಾಡ್ಕೊಳ್ತಾ ಇದ್ದೆ. ಹಾಗೆ ಇವತ್ತು ಮೆಹಂದಿ ಹಾಕೋರು ಬರ್ತಾರೆ. ಸೊ ಸಂಜೆ ಬರೋಕ್ಕೆ ಹೇಳಿದ್ವಿ ನಾವು. ಸೊ ಸಂಜೆ ಬಂದು ಅವ್ರಿಗೆಲ್ಲ ಹಾಕ್ತಿರ್ತಾರೆ. ನಾನು ಬಂದಮೇಲೆ ಜಾಯ್ನ್ ಆಗ್ತೀನಿ. ನಾನು ಇಬ್ಬರೇನೋ ಬರ್ತೀವಿ ಅಂತ ಹೇಳ್ತಾಯಿದ್ರು. ಅವ್ರದ್ದು ಡೀಟೇಲ್ಸ್ ಕೂಡ ನಾನು ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ತುಮಕೂರಲ್ಲಿರೋರು ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಬೇಕಾದರೂ ಬಂದು ಹಾಕ್ತಾರೆ. ತುಮಕೂರಲ್ಲಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತಲ್ವ. ಇನ್ನೊಮ್ಮ ಸ್ವಲ್ಪ ಚಟ್ನಿ ಪುಡಿ ಮಾಡೋದಕ್ಕೆ ಕಡಲೆ ಬೀಜದೆಲ್ಲ ಹುರ್ಕೊಳ್ತಾ ಇದ್ದು. ಫ್ರೆಂಡ್ಸ್, ಬೆಳಿಗ್ಗೆನೇ ಮಳೆ ಬರ್ತಿದೆ, ಸ್ಟಾರ್ಟ್ ಆಗಿಬಿಟ್ಟಿದೆ. ಬೆಳಗ್ಗೆ 5 ಗಂಟೆಯಿಂದಲೂ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ಬರ್ತಾನೆ ಇದೆ ಮಳೆ, ಗೊತ್ತಿಲ್ಲ. ನಾವು ಕನ್ವೆನ್ಷನಲಲ್ಲಿ ಮಾಡ್ತಿರೋದು ಬೆಸ್ಟು ಅಂತ ಅನಿಸುತ್ತೆ. ಮೊದಲು ನಾವು ಮನೆಯಲ್ಲೇ ಅಂದರೆ ಮನೆ ಹತ್ರನೇ ಎಲ್ಲ ರೆಡಿ ಮಾಡಬೇಕು ಅಂತ ಅಂದ್ಕೊಂಡು ಸಿಕ್ಕಾಪಟ್ಟೆ ಕಷ್ಟ ಆಗ್ತಿತ್ತು. ಮನೆ ತುಂಬ ಗಲೀಜು ಬೇರೆ ಆಗ್ತಾಯಿತ್ತು. ಕನ್ವೆನ್ಷನಲ್ ಈಸ್ ಬೆಸ್ಟ್. ಏನೋ ನಮಗೂ ಸ್ವಲ್ಪ ಮನೆ ಕ್ಲೀನಾಗಿರುತ್ತೆ, ತಲೆನೋವಿರಲ್ಲ. ಮಳೆ ಬರುತ್ತೆ, ನೆಂದೋಗುತ್ತೆ ಸ್ಟೇಜು ಅದು ಇದು ಅಂತ. ಸೊ ಇವತ್ತು ದೀಪಾವಳಿ ಹಬ್ಬ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅಡುಗೆ ಏನಿಲ್ಲ, ಟ್ರೆಡಿಷ್ನಲಾಗಿ ಮಾಡ್ತಾಯಿದ್ದೀನಿ. ಚಿತ್ರಾನ್ನ, ಪಾಯಸ, ಮೊಸಪ್ಪು ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನು ನಾಳೆ ಸಂಜೆ ಕೆಲವೊಬ್ಬರು ರಿಲೇಷನ್ಸ್ ಬರ್ತಾರೆ ಬೆಂಗಳೂರಿಂದ, ಅಕ್ಕ, ಅಣ್ಣ ಇವರೆಲ್ಲ ಬರ್ತಾರೆ. ನಾಳೆ ಏನಿದೆ, ನಾಳೆ ರಾತ್ರಿ ಕನ್ವೆನ್ಷನಲ್ಲೇ ಊಟ. ಅಂದರೆ ನಮ್ಮದು ಫ್ರೈಡೇ 24th ಫಂಕ್ಷನ್ ಇರೋದು. ಸೊ ಹಂಗಾಗಿ ಹಿಂದಿನ ದಿನ ರಾತ್ರಿ, ಗುರುವಾರ ರಾತ್ರಿ ಏನಿದೆ ಅಲ್ಲೇ ಊಟ. ಹಂಗಾಗಿ ನಾಳೆ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ಇದು ಮಾಡ್ಕೋಬೇಕು. ಹಂಗಾಗಿ ತರಕಾರಿನೂ ತಂದಿಲ್ಲ, ಏನು ಬೇಕೋ ಅವತ್ತಿಗೆ ತಗೊಂಡು ಮಾಡ್ತಾಯಿದ್ದೀನಿ. ಮೊಸಪ್ಪು ಇಟ್ಟಿದ್ದೀನಿ, ಚಿತ್ರಾನ್ನ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೋಬೇಕು. ಬ್ಲಿಂಕಿಟಲ್ಲಿ ಒಂದು ಸ್ವಲ್ಪ ಬುಕ್ ಮಾಡಿದೆ, ಮಳೆ ಬರ್ತಿದೆ, ಯಾರೂ ಹೋಗೋ ಆಗಲ್ಲ ಆಚೆಗೆ. ಹಾಗಾಗಿ ಬ್ಲಿಂಕಿಟಲ್ಲಿ ಕೆಲವೊಂದು ಐಟಮ್ಸ್ ಕೇಳಿಬಿಟ್ಟು ಬುಕ್ ಮಾಡಿದ್ದೀನಿ. ಸ್ವಲ್ಪ ಬೆಲ್ಲ, ಕರ್ಬೇವಿನ ಸೊಪ್ಪು, ಪುಳಿಯೋಗರೆ ಮಾಡೋಣ ಅಂತ. ಸೊ ನಾನು ರಜೆ ತೊಗೊಂಡಿದ್ದೀನಿ, ನಾಳೆನೂ ತೊಗೊಂಡಿದ್ದೀನಿ, ಫಂಕ್ಷನ್ ದಿನಾನೂ ತೊಗೊಂಡಿದ್ದೀನಿ. ಸೊ ಬೇಕಲ್ಲ ಓಡಾಡೋಕ್ಕೆ. ನಮ್ಮ ಮನೆಗೂ ಗಂಡು ಮಕ್ಕಳು ಯಾರೂ ಇಲ್ಲ. ಸೊ ಹಾಗಾಗಿ ಇವೆಲ್ಲ ನಾನೇ ನೋಡ್ಕೋಬೇಕು. ಎಲ್ಲ ಹುಡುಗಿಗೆ ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಮಾಡಬೇಕು. ನಾನು ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಚೆನ್ನಾಗಿರುತ್ತೆ. ಆಚೆ ಕಡೆ ತರೋದಕ್ಕೆ, ಮಾರ್ಕೆಟ್ಗೆ ಹೋಗೋದಕ್ಕೆ ಎಲ್ಲದಕ್ಕೂ. ಸೊ ಇದಿಷ್ಟಿದೆ. ಟೈಮ್ ಇಲ್ಲ. ಇವತ್ತು ಮೆಹಂದಿ ಅವ್ರು ಹಾಕೋಕ್ಕೆ ಬರ್ತಾರೆ. ಸೊ ಮಧ್ಯಾಹ್ನ ಬರ್ತಾರೆ ಅನಿಸುತ್ತೆ ಸಂಜೆ ಹಂಗೆ. ಅವ್ರು ಹಾಕ್ಕೊಟ್ಟಿರ್ತಾರೆ. ಗಳು ತುಂಬ ಬರ್ತಾ ಇರುತ್ತೆ ಅಡುಗೆ ಮನೇಲಿದ್ದಾಗ. ಇವತ್ತು ಮೆಹಂದಿ ಹಾಕಕ್ಕೆ ಬರ್ತಾರೆ, ಇವರೆಲ್ಲ ಹಾಕ್ಸ್ಕೊಂಡಿರ್ತಾರೆ, ಅಮ್ಮ ಮತ್ತು ತಂಗಿ. ಸ್ವಲ್ಪ ಐಬ್ರೋ ಮಾಡಿಸ್ಕೊಂಡು ಬರ್ತೀನಿ ಆಫೀಸಿಂದ ಬರ್ತಾ. ಇದೊಂದೇ ಇನ್ನೇನಿಲ್ಲ. ಸೊ ಇಷ್ಟಿದೆ. ನಾನು ಬಂದಮೇಲೆ ನಾನು ಜಾಯ್ನ್ ಆಗ್ತೀನಿ. ನನಗೆ ಇಲ್ಲಿವರೆಗೂ ಹೇಳಿದ್ದೀನಿ, ನನ್ನ ತಂಗಿಯೆಲ್ಲ ಸ್ವಲ್ಪ ಇಲ್ಲಿವರೆಗೂ, ನಮ್ಮಮ್ಮ ಒಂದಿಷ್ಟು, ಲಶಿಕಮ್ಮ ಒಂದು ಸ್ವಲ್ಪ ಸಿಂಪಲಾಗಿ ಹೇಳಿದ್ದೀನಿ. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ. ಫುಲ್ ಟೆನ್ಷನ್ ಒಂಥರ ಹತ್ರ ಬಂದಿದ್ದಂಗೆ ಟೆನ್ಷನ್ ಆಗ್ತಿದೆ. ಸೊ ಹೋಗ್ತಿದೆ, ಹಂಗೆ ಬ್ಲಾಗ್ಸ್ ಕೂಡ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಪ್ರತಿಯೊಂದು ಬ್ಲಾಗು. ಸೊ
ಸೊ ಹೀಗೆಲ್ಲ ಆಗ್ತಿದೆ. ದಿನ ಒಂದೊಂದು ಕಾರ್ಯಕ್ರಮ, ದಿನ ಒಂದೊಂದು ಪ್ರೋಗ್ರಾಮು, ದಿನ ಒಂದೊಂದು ಕೆಲಸ ಇದೆ. ಇವತ್ತು ಆಗಲೇ ಹೇಳ್ದಂಗೆ ಮೆಹಂದಿ ಅವ್ರು ಬರ್ತಾರೆ. ಸೊ ಇಬ್ಬರೇನೋ ಬರ್ತೀವಿ ಅಂತ ಹೇಳಿದ್ದಾರೆ. ನಾವು ಕಾಂಟ್ಯಾಕ್ಟ್ ಮಾಡಿದ್ದು ಇನ್ಸ್ಟಾಗ್ರಾಮ್ ಮೂಲಕನೇ. ನಮಗೆ ಬೇರೆ ಕಡೆ ಸುಮಾರು ಕಡೆ ಕೇಳಿದ್ವಿ, ಒಂದು ಸ್ವಲ್ಪ ಜಾಸ್ತಿ ಪ್ರೈಸೇ ಹೇಳಿದ್ರು. ಬಟ್ ನಾವು ಕೊಟ್ಟಿರೋ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಅಂದರೆ ನಾವು ಯಾವ ಡಿಸೈನ್ ಕೊಡ್ತೀವಿ ಆ ಥರ ಅದ್ರ ಮೇಲೆ ಕಾಸ್ಟ್ ಎಲ್ಲ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ನಾವು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದು ಇವ್ರನ್ನ. ಇವರಿಬ್ಬರು ಬಂದಿದ್ರು. ಇವರಿಬ್ಬರು ಓನ್ ಸಿಸ್ಟರ್ಸ್ ಅಂತೆ. ಸೊ ನಮಗೆ ಬಂದಮೇಲೆ ಗೊತ್ತಾಗಿದ್ದು. ತುಂಬ ಚೆನ್ನಾಗಿ ಹಾಕ್ಕೊಡ್ತಾರೆ ಇವರೆಲ್ಲ ಅಲ್ವಾ, ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಹಾಕ್ತಾರೆ. ಡಿಸೈನ್ ನಾವೇ ನೋಡ್ಕೊಂಡಿದ್ವಿ. ಗೂಗಲಲ್ಲೆಲ್ಲ ಸಿಗುತ್ತಲ್ಲ, ನಮ್ಗೆ ಯಾವ ಥರ ಬೇಕೋ ಅದೇ ಡಿಸೈನೇ ತೋರಿಸಿದ್ವಿ, ಅದೇ ಥರನೇ ಹಾಕ್ಕೊಡ್ತಾರೆ. ಆ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಅಷ್ಟೇ, ಎಷ್ಟಾಗ್ತಿದ್ದಾರೋ ಒಂದು ಹಸ್ತ ಅದು ಪೂರ್ತಿ. ಆಮೇಲೆ ನನಗೆ ಒಂದು ಸ್ವಲ್ಪ ಅರ್ಧ ಕೈ, ಇನ್ನು ತಂಗಿಗೆ ಒಂದು ಸ್ವಲ್ಪ ಎಲ್ಬೋವರೆಗೂ ಒಂದು ಸ್ವಲ್ಪ ಹತ್ತತ್ರ ಈ ಥರ ಇದು ಬೇಬಿ ಶವರ್ದು ಥೀಮಲ್ಲಿ ಮಾಡ್ತಿರೋದು. ಮಾಮ್ ಟು ಬಿ ಈ ಕಡೆ, ಒಂದು ಡ್ಯಾಡ್ ಟು ಬಿ ಈ ಕಡೆ, ಮತ್ತು ಸ್ವಲ್ಪ ಈ ಕೈ ಮೇಲೆಲ್ಲ ಸ್ವಲ್ಪ ಬೇಬಿ ಪಿಕ್ಚರೆಲ್ಲ ಆ ಥರ ಹಾಕೋದೆಲ್ಲ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಹಾಕಿದ್ರು. ಸೊ ಇವ್ರದ್ದು ಇನ್ಸ್ಟಾಗ್ರಾಮ್ NFM ಮೆಹಂದಿ ಆರ್ಟ್ಸ್ ಅಂತ. ನಾನು ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ID ಕೊಟ್ಟಿರ್ತೀನಿ, ಹಾಗೆ ಸ್ಕ್ರೀನ್ ಮೇಲೂ ನಾನು ಹಾಕ್ತೀನಿ. ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಡಿಸೈನ್ ಮೇಲೆ ಕಾಸ್ಟ್ ಎಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಓವರಾಲ್ ಔಟ್ಪುಟ್ ತುಂಬ ಚೆನ್ನಾಗಿತ್ತು. ಈಗ ತಂಗಿಗೆ ಆಗ್ತಿರೋದು ಆರ್ಗ್ಯಾನಿಕ್ ಮೆಹಂದಿ ಬರುತ್ತಲ್ಲ ಅದು. ಇನ್ನು ನಮಗೆ ನಾರ್ಮಲ್ ಮೆಹಂದಿ ಯೂಸ್ ಮಾಡ್ತಾಯಿದ್ರು. ಚೆನ್ನಾಗಿತ್ತು. ಈಗಲೂ ಕೂಡ ಇನ್ನೂ ಮೆಹಂದಿ ಹಾಗೆ ಇದೆ ಕೈಯಲ್ಲಿ. ಒಂದು ವಾರ 10 ದಿನ ಅಂತ ಹೇಳಿದ್ದಾರೆ. ಸೊ ನಾವು ಒಂದು ಥರ್ಸ್ಡೇ ಎಲ್ಲ ಹಾಕ್ಸ್ಕೊಬೋದಾಗಿತ್ತು. ಹಿಂದಿನ ದಿನ ನಿಜವಾಗ್ಲೂ ಆಗಲ್ಲ, ಪೀಕ್ ನೆಕ್ ಮೂಮೆಂಟ್ ಅದು ಆ್ಯಕ್ಚುಲಿ. ಹಂಗಾಗಿ ಐಡಿಯಾ ಮಾಡಿಬಿಟ್ಟು ವೆಡ್ನೆಸ್ಡೇನೇ ಹಾಕಿಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಥರ್ಸ್ಡೇ ಹಾಕ್ಸ್ಕೊಂಡ್ರೆ ತುಂಬ ಓಡಾಡೋದು, ಕನ್ವೆನ್ಷನ್ ಹಾಲ್ಗೆ ಓಡಾಡೋದು, ಆಮೇಲೆ ಕೆಲವರು ರಿಲೇಷನ್ಸ್ ಎಲ್ಲ ಬರ್ತಾರೆ. ಸೊ ಅವೆಲ್ಲ ಸಿಕ್ಕಾಪಟ್ಟೆ ಒಂಥರ ರಗಳೆ ಆಗೋಗುತ್ತೆ. ನಾವು ಇದಕ್ಕೆ ಅಂತಲೇ ಒಂದು 3 hours 4 hours ಆಯಿತು 3 ಜನಕ್ಕೂ. ಲಶಿಕಾಗೆ ಒಂದು ಸ್ವಲ್ಪ ಸಿಂಪಲಾಗಿ ಹಾಕ್ಸಿದ್ದಾಯಿತು. ಹಾಗಾಗಿ ಥರ್ಸ್ಡೇ ಯಾವುದೇ ಕಾರಣಕ್ಕೂ ಆಗಲ್ಲ ಅಂದ್ಬಿಟ್ಟು ವೆಡ್ನೆಸ್ಡೇನೇ ನಾವು ಕರೆಸಿದ್ವಿ. ಸರಿ ಹೋಗುತ್ತೆ ಅಷ್ಟೊತ್ತಿಗೆ. ಥರ್ಸ್ಡೇ ಬೆಳಗ್ಗೆಗೆಲ್ಲ ಕೆಂಪಗಾಗೋಗ್ಬಿಟ್ಟಿರುತ್ತೆ. ಒಂದು ದಿನ ಒಂದು ನೈಟ್ ಕಳೆದ್ರೆ ಸಾಕು, ಒಂದು 12 hours ಆದರೆ ಸಾಕು, ಚೆನ್ನಾಗಿ ಕೆಂಪಗಾಗೋಗ್ಬಿಡುತ್ತೆ. ಇನ್ನು ಅಮ್ಮಂಗೆ ಒಂದು ಕೈಗೆ ಒಂದು ಈ ಥರ ಅಂದರೆ ಈ ಥರ ಡಿಸೈನಲ್ಲಿರೋದು, ಇನ್ನೊಂದು ಪೂರ್ತಿ ಈ ಥರ ಹಾಕಿಸ್ಕೊಂಡಿದ್ದಾರೆ. ನಾನು ಅದನ್ನು ಹೇಳಿದೆ, ಅದನ್ನು ಇದೇ ಥರ ಹಾಕ್ಸ್ಕೊಬೇಕಿತ್ತು, ಆಗ ಚೆನ್ನಾಗಿ ಕಾಣಿಸೋದು ಅಂತ. ಇಟ್ಸ್ ಓಕೆ. ಒಂದು ಕೈಗೆ ಒಂದು ಈ ಥರ, ಒಂದು ಕೈಗೆ ಈ ಥರ. ನಿಮಗೆ ಕಾಸ್ಟೆಲ್ಲ ನಾನು ಏನೂ ಹೇಳೋದಕ್ಕೆ ಹೋಗಲ್ಲ, ಯಾಕಂದರೆ ನಾನು ಆಗಲೇ ಹೇಳ್ದಂಗೆ ಡಿಸೈನ್ ಮೇಲೆ ಡಿಪೆಂಡು. ನೀವು ಅವ್ರ ಹತ್ರನೇ ಮಾತಾಡ್ಕೊಳ್ಳಿ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ನಾನು ಕೊಟ್ಟಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ID ಕೂಡ ಸ್ಕ್ರೀನ್ ಮೇಲೆ ಮತ್ತು ನಾನು ಡಿಸ್ಕ್ರಿಪ್ಷನಲ್ಲೂ ಕೂಡ ಮೆನ್ಷನ್ ಮಾಡಿರ್ತೀನಿ. ಚೆಕ್ ಮಾಡಿ, ಓಕೆನಾ. ಮಾತಾಡಿ, ರೀಸನಬಲ್ ಪ್ರೈಸಸ್ಸಲ್ಲೇ ಮಾಡಿಕೊಡ್ತಾರೆ. ಡಿಸೈನ್ ಮೇಲೆ ಡಿಪೆಂಡು ಅಷ್ಟೇ ಹೇಳೋದು ನಾನು. ನಮಗೆ ಈ ಥರ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಮೆಹಂದಿ ಹಾಕ್ಸ್ಕೊಳ್ಳೇಬೇಕು. ಮೆಹಂದಿ ಇಲ್ಲ ಅಂದರೆ ನಮ್ಗೆ ಅದು ಫಂಕ್ಷನ್ ಅಂತಲೇ ಅನಿಸಲ್ಲ. ನಾವು ಹಾಕ್ಕೋಬೋದು, ಬಟ್ ಅಷ್ಟು ಕ್ಲಿಯರಾಗಿ ಡೀಟೇಲ್ಡಾಗಿ ನಮಗೆ ಬರಲ್ಲ. ಏನೋ ಒಂದು ಸ್ವಲ್ಪ ಒಂದು 50-60% ಅಷ್ಟು ಹಾಕ್ಕೊಳ್ತೀವಿ ಅಷ್ಟೇ. ಇನ್ನು ಅಮ್ಮಂಗೆ ಒಂದು ಬ್ಯಾಕ್ ಸೈಡು ಫ್ರಂಟ್ ಸೈಡು ಎರಡೂ ಹಾಕಿಸ್ಕೊಳ್ತಾ ಇದ್ವಿ. ಸೊ ಅಮ್ಮಂಗೆ ಫ್ರಂಟ್ ಸೈಡೆಲ್ಲ ಹಾಕಿದ್ರು, ಸ್ವಲ್ಪ ಡ್ರೈ ಆಗಲಿ ಅಂದ್ಬಿಟ್ಟು. ಆ ಡ್ರೈ ಆಗೋ ಟೈಮ್ಗೆ ನನಗೆ ಫ್ರಂಟ್ ಸೈಡ್ ಇದನ್ನು ಹಾಕ್ತಾಯಿದ್ರು. ಹಾಗೆ ಡ್ರೈ ಆಗಿದ ತಕ್ಷಣ ನಾವು ಮತ್ತೆ ಬ್ಯಾಕ್ ಸೈಡ್ ಕೂಡ ಹಾಕ್ಸ್ಕೊಬೋದು. ಬ್ಯಾಕ್ ಸೈಡ್ ಹಾಕಿದ್ರೇ ಅದು ಕಾಣಿಸೋದು. ಇಲ್ಲ ಫ್ರಂಟ್ ಸೈಡೇ ಬರೀ ಹಾಕ್ಸ್ಕೊತೀವಿ ಅಂದರೆ ಅದು ಅಷ್ಟೊಂದು ಲುಕ್ಕಾಗಿರಲ್ಲ. ಅದಕ್ಕೆ ಬ್ಯಾಕ್ ಸೈಡ್ಗೆ ಒಂದು ಡಿಸೈನ್ ನೋಡಿದೆ, ಫ್ರಂಟ್ ಸೈಡ್ಗೂ ಕೂಡ ಒಂದು ಡಿಸೈನ್ ನೋಡಿದ್ದೆ. ಸೊ ನಾನು ಪೂರ್ತಿ ನಾನು ತೋರಿಸ್ತೀನಿ ಎಲ್ಲರದು ಹೇಗೆ ಬಂದಿದೆ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ವ್ಲಾಗ್ನಲ್ಲಿ ಸೊ ಅದು ಎಷ್ಟು ರೆಡ್ ಆಗಿದೆ ಅಂದರೆ ಕೆಲವೊಂದು ಸಲ ನಮ್ಮ ಬಾಡಿ ಉಷ್ಣದ ಮೇಲೂ ಡಿಪೆಂಡ್ ಆಗುತ್ತೆ. ಆಮೇಲೆ ನಾವು ಎಲ್ಲಿವರೆಗೂ ಅದನ್ನು ಹಾಗೆ ಮೆಹಂದಿ ಇಟ್ಕೊಂಡಿದ್ದೀವಿ ಅನ್ನೋದು ಇದಾಗುತ್ತೆ. ಅವ್ರು ಹೇಳಿದ್ದೇನೆಂದರೆ, ಸೊ ನೀರಲ್ಲೆಲ್ಲ ಯಾವುದೇ ಕಾರಣಕ್ಕೂ ವಾಶ್ ಮಾಡೋದಕ್ಕೆ ಹೋಗ್ಬೇಡಿ, ಡ್ರೈ ಆಗಲಿ, ಅದಾಗದೆ ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಮಾಮೂಲಿ ರಬ್ ಮಾಡ್ಕೊಳ್ಳಿ. ಸೊ ಆ ಥರ ಮಾಡ್ಕೊಳ್ಳಿ ಅಂತ ಹೇಳಿದ್ದು. ಇನ್ನೇನೋ ಶುಗರ್ ವಾಟರ್ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಏನೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಈ ಥರ ಮಾಡಿ ತುಂಬ ಕೆಂಪಗಾಗುತ್ತೆ ಅಂತ ಹೇಳಿದ್ರು. ಇನ್ನೂ ನಿಮಗೆ ಆಗ್ತಾಯಿಲ್ಲ ಕೆಂಪಗೆ ಅಂದರೆ ಬೇಕಿದ್ರೆ ಈ ಥರ ಟಿಪ್ಸ್ ಎಲ್ಲ ನೀವು ಫಾಲೋ ಮಾಡ್ಬೋದು. ಬೇಕಿದ್ರೆ ಈ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋದು, ಶುಗರ್ ವಾಟರ್ ಹಾಕ್ಕೊಳ್ಳೋದು, ಆಮೇಲೆ ಈ ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದು, ಈ ಥರದ ನಿಮಗೆ ತುಂಬ ಕಡಿಮೆ ಲೈಟಾಗಿ ಆಗ್ತಿದೆ ಅಂದರೆ ಈ ಥರದ್ದು ಹಾಕೋಬೋದು. ಬಟ್ ಇನ್ಸ್ಟೆಂಟ್ ಒಂದು 90% ಎಲ್ಲರಿಗೂ ಡ್ರೈ ಆಗೋವರೆಗೂ ಇದ್ದು ಆಮೇಲೆ ರಬ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ನಾನೊಂದು 2 ಡಿಸೈನ್ ನೋಡಿದ್ದೆ, ಅದೇ ಒಂದು ಟ್ಯಾಬಲ್ಲಿ ಹಾಕಿ ಕೊಟ್ಟಿದ್ದೆ. ಸೇಮ್ ಅದೇ ರೀತಿಯೇ ಮೆಹಂದಿನ ಹಾಕ್ಕೊಡ್ತಾ ಇದ್ದಾರೆ. ಏನು ಈ ಥರ ಒಂದು ಡಿಸೈನ್ ನಿಮಗೆ ಕಾಣಿಸ್ತಿರ್ಬೋದು ಟ್ಯಾಬಲ್ಲಿ. ಸೊ ಒಂದು ಕೈಗೆ ಒಂಥರ, ಇನ್ನೊಂದು ಕೈಗೆ ಇನ್ನೊಂದು ಥರ, ಒಂದು ಅರ್ಧ
ಕೈಗೆ ನಾನು ಹಾಕಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು ಆ ಡಿಸೈನ್. ಈಗೇನು ಗೂಗಲಲ್ಲಿ ಸುಮಾರಾಗಿ ಡಿಸೈನ್ಸ್ ಸಿಗುತ್ತೆ ನಿಮಗೆ, ಈ ಥರದ್ದೇ ಬೇಕು ಆ ಥರದ್ದೇ ಬೇಕು, ಕಸ್ಟಮೈಸ್ಡೇ ಮಾಡಿಸ್ಕೋಬೇಕು ಅಂತ ಏನಿಲ್ಲ. ಬೇಕಿದ್ರೆ ಅವ್ರು ಕಸ್ಟಮೈಸ್ಡ್ ಕೂಡ ಅವರೇ ಒಂದು ಡಿಸೈನ್ ಕೂಡ ಮಾಡಿಕೊಡ್ತಾರೆ, ಪ್ರಾಬ್ಲಮ್ ಏನಿಲ್ಲ. ಇಲ್ಲ ನೀವು ತೋರಿಸಿದ್ರು ಅದನ್ನು ಕೂಡ ಹಾಕ್ಕೊಡ್ತಾರೆ. ಬೆಸ್ಟ್ ನಿಮಗೆ ಟೈಮ್ ಇದ್ದಾಗ ಕೂತ್ಕೊಂಡು ನಿಮ್ಗೆ ಇಂಥ ಡಿಸೈನೇ ಬೇಕು ಅಂತ ನೋಡಿ ಅವ್ರಿಗೆ ಕಳಿಸಿದ್ರೆ ಬೆಸ್ಟ್. ಅದೇ ನಿಮಗೂ ಲೈಕ್ ಆಗುತ್ತೆ ಅಲ್ವಾ, ಇದೇ ಥರನೇ ಡಿಸೈನ್ ಬರಬೇಕು ಅಂತ. ಇನ್ನು ಅಮ್ಮ ಸ್ವಲ್ಪ ಟ್ರೈ ಮಾಡ್ಕೊಳ್ತಾ ಇದ್ರು ಫ್ರಂಟ್ ಸೈಡು. ಇನ್ನು ತಂಗಿಗಂತೂ ಸ್ವಲ್ಪ ಹೆವಿ, ಸ್ವಲ್ಪ ಡೀಟೇಲ್ಡಿಂಗ್ ಆಗಿರುತ್ತಲ್ವ ಮೆಹಂದಿ, ಹಾಗಾಗಿ ಸ್ವಲ್ಪ ಟೈಮ್ ಹಿಡಿತು. ಅವಳಿಗೆ ಒಬ್ಬರೇ ಹಾಕ್ಕೊಟ್ರು. ಇನ್ನು ನನಗೆ ಅಮ್ಮಂಗೆ ಇನ್ನೊಬ್ರು ಬಂದಿದ್ರಲ್ಲ ಅವ್ರು ಹಾಕ್ಕೊಟ್ರು. ಅಂದರೆ ಸ್ವಲ್ಪ ನಮ್ಮದು ಸ್ವಲ್ಪ ಸಿಂಪಲ್ಲಾಗೇ ಇತ್ತು, ಹಂಗಾಗಿ ಅಷ್ಟೊಂದು ಡೀಟೇಲಿಂಗ್ ಹಂಗೆ ಏನಿರಲಿಲ್ಲ ಮೆಹಂದಿ. ಇನ್ನು ಲಸಿಕಂಗೆ ಕೊನೆಗೆ ಲಾಸ್ಟಿಗೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಇನ್ನು ಇವರೇನೋ 5 ಗಂಟೆಗೇನೋ ಬಂದರು ಅಂತ ಅನ್ಸುತ್ತೆ. ಮನೆಗೆ ಹೋಗಿದ್ದೆವರು ಒಂದು 8 ಗಂಟೆ 7:15 ಆ ಟೈಮ್ ಆಯಿತು ಅಂತ ಅನಿಸುತ್ತೆ. ಸೊ ಹಂಗಾಗಿ ಕಾಂಟ್ಯಾಕ್ಟ್ ಮಾಡಿ ಬೇಕು ಅನ್ನೋರು, ಈಗೇನು ಗೊತ್ತಾ, ಹುಡುಕಿದ್ರೂ ತುಂಬ ಕಷ್ಟ ಸಿಗಲ್ಲ. ನಾವು ಹುಡ್ಕೊಂಡು ಹೋಗಿ ಕೇಳಿದ್ರೂ ತುಂಬ ರೇಟ್ ಹೇಳ್ತಾರೆ. ಈ ಥರ ನನಗೆ ಯಾವುದೇ ಒಂದು ಇದು ಪ್ರಮೋಷನ್ನು ಕೊಲಾಬ್ರೇಷನ್ ಅಲ್ಲ. ಸೊ ನಿಮಗೂ ಹೆಲ್ಪ್ ಆಗಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಒಂದು ಕಡೆ ರೈಟ್ ಹ್ಯಾಂಡ್ಗೆ ಹಾಕ್ತಿದ್ರೆ ಆಮೇಲೆ ಲೆಫ್ಟ್ ಹ್ಯಾಂಡ್ಗೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಏನು ಗೊತ್ತಾ, ಇದು ಒಂದು ಕೈಗೆ ಡ್ರೈ ಆಗಿ ಇನ್ನೊಂದು ಕೈಗೆ ಆಮೇಲೆ ಹಾಕಿಸ್ಕೋಬೇಕು. ಇಲ್ಲ ಅಂದರೆ ಏನಾದರೂ ಒಂದು ನಾವು ಟಚ್ ಮಾಡಬೇಕು ಅಂದ್ರೂ ಆಗಲ್ಲ. 2 ಕೈಗೂ ಒಂದೊಂದು ಸಲ ಇಬ್ಬರು 2 ಕೈಗೂ ಅಟ್ ಎ ಟೈಮ್ ಹಾಕ್ಬಿಡ್ತಾರೆ. ಸೊ ಆವಾಗ 2 ಕೂಡ ಡ್ರೈ ಆಗೋಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಬಟ್ ಒಂದು ಕೈಗೆ ಹಾಕ್ಸ್ಕೊಂಡು ಅದು ಡ್ರೈ ಆಗೋವರೆಗೂ ಒಂದು ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ, ಇನ್ನೊಂದು ಕೈಗೆ ಹಾಕ್ಸ್ಕೊಳ್ಳೋವರೆಗೂ. ಸೊ ನಾವು ಅಟ್ಲೀಸ್ಟ್ ಒಂದು ಕೈ ಏನಕ್ಕಾದರೂ ಯೂಸ್ ಮಾಡ್ಬೋದು. ಏನಕ್ಕಂದರೆ ನಾವು ಅವತ್ತು ಫುಲ್ ಮೆಹಂದಿ ಹಾಕ್ಕೊಂಡಿದ್ವಿ, ನಾನು, ಅಮ್ಮ ಮತ್ತು ತಂಗಿ. ನಮ್ಮಪ್ಪ ಮತ್ತು ಪ್ರಕುಲೆ ಕೆಲಸ ಮಾಡಿರೋದು. ಅಂದರೆ ಅವತ್ತು ದೋಸೆ ಎಲ್ಲ ಇತ್ತು, ದೋಸೆ ಎಲ್ಲ ಮಾಡಬೇಕಿತ್ತು. ಎಲ್ಲ ಅವರೇ ದೋಸೆ ಹಾಕ್ಕೊಟ್ಟು ನನಗೆ ಅವತ್ತು ಲಸಿಕಾ ಕೂಡ ತಿನ್ನಿಸಿದ್ಲು ನನಗೆ ದೋಸೆ. ಸೊ ಹಂಗೆ ಆಗಿಬಿಡುತ್ತೆ ಒಂದೊಂದು ಸಲ ಹೆಣ್ಮಕ್ಳು ಈ ಥರ ದಿನ ಮೆಹಂದಿ ಹಚ್ಕೊಂಡು ಕೂತ್ಕೋಬೇಕು. ಆವಾಗ ಗೊತ್ತಾಗುತ್ತೆ ಅಲ್ವಾ ಗಂಡಸ್ರಿಗೆ ಎಷ್ಟು ಕೆಲಸ ಇರುತ್ತೆ ಹೆಣ್ಮಕ್ಳಿಗೆ ಅಂತ ಅನಿಸುತ್ತೆ. ನಮಗೆ ಒಂಥರ ಈ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ಈ ಮೆಹಂದಿ ಹಚ್ಕೊಂಡಾಗ. ಈ ಮಕ್ಕಳೆಲ್ಲ ಚೆಲ್ಲಪಿಲ್ಲಿ ಮಾಡಿದಾಗ ಅಯ್ಯೋ ಈ ಮೆಹಂದಿ ಎಲ್ಲ ತೊಳೆದ್ಬಿಟ್ಟು ಕೈ ಎಲ್ಲ ತೊಳ್ಕೊಂಡು ಕೆಲಸ ಮಾಡಬೇಡ ಅಂತ ಅನಿಸ್ಬಿಡುತ್ತೆ. ಆ ಥರ ನಮಗೆ ಕೈ ಎಳಿತಾ ಇರುತ್ತೆ. ಸುಮ್ಮನೆ ಅಂತೂ ಇರೋಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಅಷ್ಟೆಲ್ಲ ದುಡ್ಡು ಕೊಟ್ಟಿರ್ತೀವಿ. ಒಂದು ಸ್ವಲ್ಪ ಟೈಮ್ 1.5 hour ಇರಲೇಬೇಕಾಗುತ್ತೆ ಡ್ರೈ ಆಗೋದಕ್ಕೆ. ಇನ್ನು ಇದು ವಿಂಟರ್ ಸೀಸನು, ಮಳೆ ಬೇರೆ ಬರ್ತಾಯಿತ್ತು, ಸ್ವಲ್ಪ ಟೈಮ್ ಹಿಡಿತು ಡ್ರೈ ಆಗೋದಕ್ಕೆ. ಅದೇ ಸಮ್ಮರಲ್ಲಿ ಆಗಿದ್ರೆ ಪಟ 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 ಅಂತ ಡ್ರೈ ಆಗೋಗ್ಬಿಡೋದು. ಸೊ ಹಾಫ್ ಕೈ ಡಿಸೈನ್ ಎಲ್ಲ ಆಗಿದೆ. ಈಗ ಕೈ ಮೇಲೆ ಇದು ಪಾಮ್ ಮೇಲೆ ಹಾಕ್ತಿದ್ದಾರೆ. ತುಂಬ ಚೆನ್ನಾಗಿದೆ ಡಿಸೈನ್. ಬೇಕಿದ್ರೆ ನೀವು ನೋಡಿಬಿಟ್ಟು ಹಾಕ್ಕೋಬೋದು. ಇದನ್ನು ತೋರಿಸ್ಬಿಟ್ಟು ಗೂಗಲಲ್ಲಿ ಆರಾಮಾಗಿ ಬೇಜಾನಿರೋದು ಸಿಗತ್ತೆ.
ಸೊ ನೋಡಿದ್ರಲ್ಲ ತಂಗಿದ್ದು ಇದೇನಿದೆ ಬೇಬಿ ಶವರ್ ಥೀಮ್ ಹೀಗೆ ಬಂದಿದೆ. ಆ್ಯಂಡ್ ಲಶಿಕಾ ಸಿಂಪಲ್ಲಾಗಿ ಅವಳೇ ಹೇಳ್ತಾ ಇದ್ಲು ನನಗೆ ಬ್ಯಾಕ್ ಸೈಡು ಏನು ಬಟರ್ಫ್ಲೈ ಬೇಕು ಮತ್ತು ಫ್ರಂಟ್ ಸೈಡು ಫ್ಲವರ್ ಬೇಕು ಅಂದ್ಬಿಟ್ಟು. ಸೊ ಅವಳಿಗೆ ಇಷ್ಟ ತಕ್ಕಂಗೆ ಅವಳೇ ಗೈಡ್ ಮಾಡ್ತಾಯಿದ್ಲು, ನನಗೆ ಫ್ಲವರ್ ಬೇಕು ಬಟರ್ಫ್ಲೈ ಇಲ್ಲೇ ಬೇಕು ಅಂತ ಅವಳೇ ಹಾಕ್ಸ್ಕೊತಿದ್ದಾಳೆ. ನಾವೇನು ಹೇಳಲೇ ಇಲ್ಲ ಡಿಸೈನು, ಅವಳೇ ದೊಡ್ಡ ಮನುಷ್ಯಳ ಥರ ಎಲ್ಲ ಹೇಳ್ತಾಯಿದ್ಲು. ಇನ್ನು ನನಗೆ ಲೆಫ್ಟ್ ಹ್ಯಾಂಡ್ಗೆ ಹಾಕ್ತಾಯಿದ್ರು, ಇನ್ನು ಅಮ್ಮಂಗೆ ಫ್ರಂಟ್ ಸೈಡು ಬ್ಯಾಕ್ ಸೈಡ್ದೆಲ್ಲ ಆಗೋಗಿದೆ, ಡ್ರೈ ಮಾಡ್ಕೊಳಕ್ಕೆ ಇಟ್ಟಿದ್ದಾರೆ. ಇನ್ನು ಇದು ನನ್ನ ಡಿಸೈನು. ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 3 ಜನದ್ದು ಚೆನ್ನಾಗಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ, ಫ್ರಂಟ್ ಸೈಡು ಮತ್ತು ಇದು ಬ್ಯಾಕ್ ಸೈಡು. ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ಡಿಸೈನ್ ಇದು. ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗಿ ಹಂಗೆ ರಬ್ ಮಾಡಿಕೊಂಡು ಒಂದು 2 ಅವರ್ಸ್ ಏನೋ ಬಿಟ್ಟಿದ್ವಿ. ಅದಾದಮೇಲೆ ಊಟ ಎಲ್ಲ ಹಾಗೆ ಮಾಡಿದ್ವಿ. ಆಗಲೇ ಹೇಳ್ದಂಗೆ ಲಶಿಕಾ ನನಗೆ ದೋಸೆ ತಿನ್ನಿಸ್ತಾ ಇದ್ಲು. ಇನ್ನು ಊಟ ಎಲ್ಲ ಆದಮೇಲೆ ಸ್ವಲ್ಪ ಈ ಬಳೆ ಎಲ್ಲ ತಂದಿದ್ವಲ್ಲ, ಇದೊಂದು 2 6 2 8 ಒಂದು 50 ಡಜನ್ ಏನೋ ಒಂದು 50-60 ಡಜನ್ ತಂದಿದ್ವಿ. ಸೊ ಈಗೆಲ್ಲ ಒಂದು ಅರ್ಧ ಡಜನ್ನು ಸಪ್ರೇಟಾಗಿಟ್ಟು ದಾರ ಕಟ್ಟಬೇಕು. ಅದನ್ನೇ ಮಾಡ್ತಾಯಿದ್ವಿ. ಇನ್ನು ಅಪ್ಪ ಅಮ್ಮ ಪ್ರಕುಲ್ ನಾನು ಎಲ್ಲ ಕೂತ್ಕೊಂಡು ನನಗೂ ಹೆಲ್ಪ್ ಮಾಡ್ತಾಯಿದ್ರು ಅಪ್ಪ ಅಮ್ಮ ಎಲ್ಲ. ಅಂದರೆ ಒಬ್ಬರ ಕೈಯಲ್ಲೇ ಒಬ್ಬರು ಕೂತ್ಕೊಂಡು ಮಾಡೋಕ್ಕಾಗಲ್ಲ. ಇಷ್ಟೊಂದು 50 ಡಜನ್ ಅಂದರೆ ಅದನ್ನು ಅರ್ಧ ಡಜನ್ ಮಾಡ್ಕೊಂಡು ಹೋದರೆ ಒಂದು 100 ಇದಾಗುತ್ತೆ, 100 ಏನೋ ಸೆಟ್ ಬಳೆ ಆಗುತ್ತೆ. ಸೊ 100ಕ್ಕೂ ದಾರ ಕಟ್ಟಬೇಕು, ತುಂಬ ಕಷ್ಟ ಆಗುತ್ತೆ ಒಬ್ಬರ ಕೈಯಲ್ಲೇ. ಹಾಗಾಗಿ ನಾನು ಸಪ್ರೇಟ್ ಮಾಡಿ ಕೊಡ್ತಾಯಿದ್ದೆ ದಾರ ಎಲ್ಲ ಈ ಥರ ಕೊಟ್ಟು. ಅಮ್ಮ ಇನ್ನು ದಾರ ಎಲ್ಲ ಇದನ್ನು ಕೊಡ್ತಾಯಿದ್ರು, ಅಮ್ಮ ಕಟ್ ಮಾಡಿ ಕೊಡ್ತಾಯಿದ್ರು ದಾರ. ಇನ್ನು ಅಪ್ಪ ಅದನ್ನೆಲ್ಲ ಕಟ್ತಾಯಿದ್ರು, ಪ್ರಕುಲ್ಲು ಅಷ್ಟೇ ಅದನ್ನು ಕಟ್ತಾಯಿದ್ದ. ಇದೊಂಥರ ಟಾಸ್ಕು. ಆಮೇಲೆ ನಾಳೆ ಇನ್ನೊಂದು ಸ್ವಲ್ಪ ಅಷ್ಟು ಕೆಲಸಗಳಿದ್ದಾವೆ. ಇನ್ನು ಆಫೀಸ್ ಮುಗಿಸ್ಕೊಂಡು ನಾನು ಪಟ್ಟಂತ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದು ಮೆಹಂದಿ ಹಾಕ್ಸ್ಕೊಳಕ್ಕೆ ಕೂತ್ಕೊಂಡಿದ್ದೆ ಅಷ್ಟೇ. ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡೋಕ್ಕಿಲ್ಲ, ಎಲ್ಲೂ ರೆಸ್ಟ್ ತಗೊಳ್ಳೋಕ್ಕೂ ಟೈಮ್ ಇಲ್ಲ, ಹಾಗಿದೆ. ಬಟ್ ಏನೋ ಒಂಥರ ಖುಷಿ, ಈ ಥರ ನಮ್ಮ ಮನೆ ಫಂಕ್ಷನ್ನು ನಾವು ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅನ್ನೋದು ಖುಷಿ ನಮಗಿರುತ್ತೆ. బాబు అలా కదిరితాలు పోతాయి అవే నీ సోపులతో జోడి పడు 5 కడదు ఇట్లా ఇట్లా దూకుంటాయి వాళ్ళు ఇప్పుకోనకి ఈజీ అవుతుంది. ఈ వద్దులే 3 లేదు ఈ సైజే ఒక పక్క నేను చేస్తాను 3 సార్లు ఇట్లా వేసుకో. ಸೊ ಈ ಥರ ಮಾತಾಡಿಕೊಂಡು ಕಟ್ತಾಯಿದ್ವಿ. ಇನ್ನು ನಮ್ಮಮ್ಮ ಆ ಸೋಪ್ ಇಟ್ಕೋ, ಈ ಟವಲ್ ಬೇಕಲ್ಲ ಬಂದವ್ರಿಗೆ, ಅದು ಇದು ಅಂತ ಹೇಳ್ತಾನೆ ಇದ್ರು. ಅಯ್ಯೋ ಅದೆಲ್ಲ ಏನು ಅಂದರೆ ಚಿಕ್ಕದಕ್ಕೂ ನಮ್ಮಮ್ಮ ಸ್ವಲ್ಪ ಟೆನ್ಷನ್ ಜಾಸ್ತಿ ತೊಗೋತಾರೆ. ಅಯ್ಯೋ ಹತ್ರ ಬಂತು ಫಂಕ್ಷನು, ಅದು ಮಾಡಬೇಕು, ಇದು ತೊಗೋಬೇಕು, ಇದನ್ನು ಪ್ಯಾಕ್ ಮಾಡ್ಕೋಬೇಕು, ಅದನ್ನು ಪ್ಯಾಕ್ ಮಾಡ್ಕೋಬೇಕು ಅಂತ. ಬಟ್ ಇರುತ್ತೆ, ನಮಗೂ ಟೆನ್ಷನ್ ಇರುತ್ತೆ. ಬಟ್ ಹೇಳ್ಕೊಳ್ಳಲ್ಲ ನಾವು ಆಚೆ, ಅಮ್ಮ ಹೇಳ್ಕೊತಾರೆ. ಏನೇ ಒಂದು ಚಿಕ್ಕ ಫಂಕ್ಷನ್ ದೊಡ್ಡ ಫಂಕ್ಷನ್ ಇರಲಿ, ತುಂಬ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅದರಲ್ಲೂ ನಾವು ಈಗ ಒಂಥರ ದೊಡ್ಡ ಫಂಕ್ಷನೇ ಆಗೋಗುತ್ತೆ, ಹಂಗಾಗಿ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ. ಸೊ ಇದನ್ನೆಲ್ಲ ಕಟ್ಬಿಟ್ಟು ನಾನು ಕೂಡ ವ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮಲ್ಕೊಳ್ಳೋದೇ ಇನ್ನು ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು. 10:30 11 ಗಂಟೆ ಆಯಿತು. ಇದು 1 ಅವರ್ ಆಯಿತು. 10 ಗಂಟೆಗೆ ಕೂತ್ಕೊಂಡ್ವಿ, 11 ಗಂಟೆಗೆ ಮುಗೀತು. ನೋಡಿ, ಇಷ್ಟು ಜನ ಇದ್ರೂ 11 ಗಂಟೆಗೆ ಮುಗೀತು. ಸೊ ವ್ಲಾಗ್ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.